ಆದರೆ ಅದು ಮುಂದೆ ಆ ರೀತಿ ಆಗಬಾರ್ದು. ವರ್ಗಾವಣೆ ಅವ್ರ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಹಣ ವರ್ಗಾವಣೆ ಆಗಬಾರ್ದು, ನಿಲ್ಲಬೇಕಾದ್ರು. ಬೆಳಗಾವಿ ವಿಧಾನಸಭಾ ಕ್ಷೇತ್ರಗಳ ನೀರಾವರಿ ಯೋಜನೆಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ತಮಗೆ ಬೇಕಾದಂಥವ್ರಿಗೆ ಮಾತ್ರ ಅನುದಾನ ಕೊಟ್ಟಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ, ಇನ್ನು ಟೆಂಡರ್ನಲ್ಲೇ ಇದ್ದಾವೆ. ಲಕ್ಷ್ಮಣ ಸವದಿ ಕ್ಷೇತ್ರಕ್ಕೆ 1400 ಕೋಟಿ ಘೋಷಣೆ ಆಗಿದೆ, 600 ಕೋಟಿ ಅಷ್ಟು ರಿಲೀಸ್ ಆಗಿದೆ. ದಕ್ಷಿಣ ಭಾರತ ಕ್ಷೇತ್ರಕ್ಕೆ 400 ಕೋಟಿ ರಿಲೀಸ್ ಆಗಿದೆ. ಅಂದರೆ ಬೇರೆಯವ್ರದ್ದೆಲ್ಲ ಬರೀ ಟೆಂಡರ್ ಹಂತದಲ್ಲಿ ಇದಾವೆ, ಏನು ಪ್ರೋಸೆಸ್ ಆಗ್ತಾ ಇಲ್ಲ ಅಂತ. ಅಂದರೆ ಬೇಕಾದವ್ರಿಗೆ ಅನುದಾನ ಸಿಗ್ತಾ ಇದೆ, ಅವ್ರ ಜೊತೆಗೆ ಅಂತರ ಕಾಯ್ದುಕೊಂಡವ್ರಿಗೆ ಅನುದಾನ ಸಿಗ್ತಾ ಇಲ್ಲ, ಈ ಥರದ ಆರೋಪ ಇದೆ. ನಾವು ಕೇಳಿದ್ದೀವಿ, ಸುಮಾರು 2 ವರ್ಷದಿಂದ ಕೇಳಿದ್ದೀವಿ, ಇನ್ನೂ ಸಿಕ್ಕಿಲ್ಲ. ಸಿಗಬೇಕಾಗಿದೆ, ನಮಗೂ ವೇಟಿಂಗ್ ಲಿಸ್ಟ್ನಲ್ಲಿ ಇದೆ. ನಾವು ಸಿಗಬೇಕು ನಮ್ಗೆ ಅನುದಾನ. ನಮ್ಮದು ವೇಟಿಂಗ್ ಲಿಸ್ಟ್ನಾಗೆ ಇದೆ, ನಾವು ವೇಟಿಂಗ್ ಲಿಸ್ಟ್ನಾಗೆ ಅದು. ನಮ್ಮ ಬೇರೆ ಬೇರೆ ಎಲ್ಲ ಯೋಜನೆಗಳ ಪಟ್ಟಿ ಕೊಟ್ಟಿದ್ದೀವಿ, ಕೊಡ್ತು ಅಂತ ಹೇಳಿದರೆ ಇನ್ನೂವರೆಗೆ ಕೊಟ್ಟಿಲ್ಲ. ನಾವು ಡಿಮಾಂಡ್ ಮಾಡ್ತಾ ಇದ್ವಿ. ಇಂಟೆನ್ಷನ್ಲಿ ವೇಟಿಂಗ್ ಲಿಸ್ಟಲ್ಲಿ ಇದೆಯಾ ಸರ್ ಅಥವಾ ಟೆಕ್ನಿಕಲಿ ವೇಟಿಂಗ್ ಲಿಸ್ಟ್? ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಬೇಕು, ಅವ್ರನ್ನ ಕೇಳಬೇಕು ನೀವು. ಅದ ನಾವು ಕೇಳ್ತಾನೆ ಇದ್ದೀವಿ, ಬಂದಾಗಿಂದ ಕೇಳ್ತಾನೆ ಇದ್ದೀವಿ. ತಾರತಮ್ಯ ಮಾಡ್ತಾ ಇದ್ದಾರೆ ಅವ್ರು ಕೇಳಿ ಹೆಂಗೆ ಹೇಳಲಿಕ್ಕಾಗ್ತೈತಿ? ಅದೇ ಭಾವನೆ ಇದೆ ಸರ್, ನೀವು ಹೇಳದೇ ಇದ್ರು ಕಾರ್ಯಕರ್ತರಲ್ಲಿ ಮುಖಂಡರು ಅದೇ ಭಾವನೆ ಇದೆ. ಅವ್ರು ಬೇಕಾದವ್ರಿಗೆ ಕೊಡ್ತಾ ಇದ್ದಾರೆ, ಅವರು ಇದೇನಿಷ್ಟ ಯಾರಿದ್ದಾರೆ ಅಥವಾ ಅವ್ರ ಜೊತೆಗೆ ಯಾರು ಚೆನ್ನಾಗಿಲ್ಲ ಅಂತವ್ರಿಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಬೇಕಂತೆ ಅಂತ. ಒಂದ್ಸಲ ಸಭೆ ಮಾಡ್ತೀವಿ, ಒಂದು ಲಿಸ್ಟ್ ತೊಗೊಂಡು ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಹೇಳೋದ್ರಿಂದ ಮತ್ತೆ ಅದು ಬೇರೆ ಆಗ್ತೈತಿ. ಲಿಸ್ಟ್ ತೊಗೊಂಡೋಗಿ ಚರ್ಚೆಗೆ ಕೂಡ್ತೀವಿ ಒಂದು ಸಾರಿ. ಬೇಕಾರೆ ಯಾವುದು ಯಾರಿಗೆ ಕೊಟ್ರ ಯಾರಿಗೆ ಕೊಟ್ಟಿಲ್ಲ ಅವ್ರಿಗೂ ಕೊಡಿ ಅಂತ ಬೇಕಾರೆ ಡಿಮಾಂಡ್ ಮಾಡ್ತೀವಿ. ಹಾಗೇನು ಪ್ರಭಾವಿಗಳು ಕೊಡಬೇಕಂತ ಇಲ್ಲಿ ಕಾನೂನು ಇದೆ ರೀ. ಕಾನೂನು ಏನಿಲ್ಲ, ಪ್ರಭಾವಿಗಳು ಕೊಡಬೇಕು. ಸಚಿವರಾಗಿ ಕೆಲಸ ಮಾಡ್ತಾರೋ ನಮಗೆ ಯಾವ ಯೋಜನೆ ಎಷ್ಟು ಮಟ್ಟಿಗೆ ಇರುತ್ತೆ ನಮ್ಗೆ ಗೊತ್ತಿರುತ್ತೆ ಸರ್, ಅದಕ್ಕೆ ಕೇಳ್ತಾ ಇದ್ದೀವಿ. ಟೆಕ್ನಿಕಲ್ ಆಗಿ ಅಥವಾ ಉದ್ದೇಶಪೂರ್ವಕ ಗೊತ್ತಿಲ್ಲ, ಅದು ಏನೇ ಅಂತ ಕೇಳಿದ್ವಿ. ನಾವು ಈಗಲೇ ನಮ್ಮ ಲಿಸ್ಟ್ ಕೊಟ್ಟು ಬಳಸಾಯಿತು, ಕೊಡ್ತಾರಂತ ನಾವು ಆಶೆಯಲ್ಲಿ ಇದ್ದೀವಿ. ಕೊಟ್ಟರೆ ಇನ್ನೊಂದು ಸ್ವಲ್ಪ ನೀರಾವರಿಗೆ ಅನುಕೂಲ ಆಗ್ತದೆ ನಮ್ಮ ಭಾಗದಲ್ಲಿ. ಬಗ್ಗೆ ಸರ್